ಪಂಚ ಗ್ಯಾರಂಟಿಗಳು ಬಡವರ ಪಾಲಿಗೆ ವರದಾನ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ಯಾರಂಟಿಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಚೀಟಿಗಳನ್ನು ವಿವರಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ರಿಟೇಕ್, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳು ಅರ್ಹರೆಲ್ಲರಿಗೂ ತಲುಪುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ತಲುಪದೇ ಇರಲು ಕಾರಣ ಕಂಡುಹಿಡಿದು ಪರಿಶೀಲಿಸಿ ಅದಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ಹೇಳಿದ್ದಾರೆ. ನಿರುದ್ಯೋಗ ಯುವಕ ಯುವತಿಯರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪಂಚ ಗ್ಯಾರಂಟಿ ಯೋಜನೆಗಳು ಪ್ರಪಂಚಕ್ಕೆ ಮಾದರಿಯಾಗಿದ್ದು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಮೂಲಕ 400 ಕೋಟಿ ರೂಪಾಯಿ ಹಣವನ್ನು ಕ್ಷೇತ್ರದ ಜನತೆಗೆ ಉಚಿತವಾಗಿ ನೀಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ನೀಡಿ ಕಳೆದ 2 ವರ್ಷಗಳಿಂದ ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಿದೆ. ಬಹುತೇಕ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಶಿಕ್ಷಣ, ಕೃಷಿ ಸೇರಿದಂತೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ತಾಲೂಕ್ ಪಂಚಾಯತ್ ಇಒ ರಮೇಶ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಸೋಮಶೇಖರ್, ಸುಬ್ಬರಾಮು, ಸಿಆರ್ ರಮೇಶ್, ಸುಮಂಗಳಮ್ಮ, ಹುಬ್ಬಳ್ಳಿ ಬೈಯಪ್ಪ, ಮೂರ್ತಿ, ಶ್ರೀನಿವಾಸ್, ಡಿಬಿ ಆನಂದ್, ಮಂಜುನಾಥ್, ಶ್ವೇತಾ, ಮಜೀಬ್, ಬಯ್ಯಾರೆಡ್ಡಿ, ರಾಘವೇಂದ್ರ, ಸಂತೋಷ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಬ್ಯೂರೋ ರಿಪೋರ್ಟ್ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. 93 ಶೆಡ್ಯೂಲ್ಸ್ ಕಾರ್ಯಾಚರಣೆ ಮಾಡ್ತಿದ್ವಿ ಸರ್. ತದನಂತರ ಜಾರಿಗೆ ಬಂದ ಮೇಲೆ 100 ಶೆಡ್ಯೂಲ್ಸ್ನ ಈಗ ಕಾರ್ಯರೂಪ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ವಿಶೇಷವಾಗಿ ಈಗ 11 ಹಸುಮೇಧ ವೆಹಿಕಲ್ಸ್ನ ನಾವು ಪಾಯಿಂಟ್ ಟು ಪಾಯಿಂಟ್ ಬೆಂಗಳೂರು ಶೆಡ್ಯೂಲ್ಸ್ನ ಆಪರೇಟ್ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಈಗ ಪ್ರತಿನಿತ್ಯನೂ 40,000 ಕಿಲೋಮೀಟರ್ಗಳನ್ನ ಒಂದು ದಿನಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸರ್. ಈಗ ಶಕ್ತಿ ಯೋಜನೆ ಜಾರಿ ಬಂದಾಗಿಂದ ಎಷ್ಟು ಜನ ಉಚಿತ ಪ್ರಯಾಣ ಮಾಡಿದ್ದಾರೆ? ಶಕ್ತಿ ಯೋಜನೆ ಬಂದ ಮೇಲೆ ಈಗ 11/6/2023ರಿಂದ ಇಲ್ಲಿವರೆಗೂ 1,16,99,176 ಜನ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಸರ್. ಅದಕ್ಕೆ ವೆಚ್ಚ 48,48,57,000 ಆಗಿದೆ ಸರ್. ವೆಚ್ಚ ಆಗಿದೆ. 45 ಕೋಟಿ ನಿಮ್ದು ಖರ್ಚಾಗಿದೆ KSRTCಗೆ. ನಮ್ಮ ಕ್ಷೇತ್ರದ್ದು ಮಾತ್ರ. ಹೌದು ಸರ್, ಶಕ್ತಿ ಯೋಜನೆ. ಇನ್ನ ಅರ್ಜಿ ಕೊಟ್ಟಿದ್ದಾರೆ, ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇಲ್ಲ. ಅಪ್ರೂವ್ ಮಾಡಕ್ಕೆ ನಮ್ಮ ಲಾಗಿನಲ್ಲಿ ಬಿಟ್ಟಿಲ್ಲ. ಬಟ್ ಇದು ಸದಸ್ಯರ ಕಾರ್ಡು, ಈ ರೇಷನ್ ಕಾರ್ಡ್ ಒಂದು ಪ್ರಾಬ್ಲಮ್. ನಮ್ಮ ರೈತ ಮಕ್ಕಳು ಎಜುಕೇಶನ್ ಮಾಡಿ ನಿರುದ್ಯೋಗರಾಗಿ ಮನೆಯಲ್ಲಿ ಕೂಡಬಾರ್ದು ಅನ್ನುವಂಥ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಅದರ ಫಲವಾಗಿ ಕೆಲವು ಕ್ಷೇತ್ರಗಳಲ್ಲಿ 100% ಅಚೀವ್ ಆಗದೆ ಇರೋದ್ರಿಂದ ಈ ಒಂದು ಸಮಿತಿಯನ್ನು ರಚನೆ ಮಾಡಬಹುದು. ನಮ್ಮೆಲ್ಲ ಸದಸ್ಯರಲ್ಲಿ ಅಧ್ಯಕ್ಷರ ವಿನಂತಿ, ನಮ್ಮ ಸರ್ಕಾರ ಮಾಡಿರುವ ಈ ಸಮಿತಿಗೆ ತಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. 100% ಈಗೇನು ನಾವು ಸದಸ್ಯರಿದ್ದೀರ ತಮ್ಮ ತಮ್ಮ ಕಾರ್ಯವನ್ನು 2 ಪಂಚಾಯತ್ ತಾವು ಜವಾಬ್ದಾರಿ ತಗೊಂಡು ನಮ್ಮ ಅಧಿಕಾರಿಗಳ ಜೊತೆಗೂಡಿ ಪ್ರತಿ ಮನೆಗೂ ಭೇಟಿ ನೀಡಿ ಹೆಚ್ಚು ಕಡಿಮೆ 1,100 ಜನರಿಗೆ 1,199 ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಮತ್ತೆ ಇನ್ನ ಈ ರೇಷನ್ ನಮ್ಮ ಅಕ್ಕಿ ಬಗ್ಗೆ ಸರಿಯಾಗಿ ಮಾಹಿತಿ ನೋಡಲಿಲ್ಲ, ಅದ್ರ ಬಗ್ಗೆ ಮಾತನಾಡ್ತೀನಿ. ಇಂಥ ಪ್ರತಿಯೊಂದು ನಮ್ಮ ಬಡವರು ಸೇರಬೇಕು. ಸೇರಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸ ನಾವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ದ. ಹಾಗೆ ನಮ್ಮ ರಾಮಚಂದ್ರ ಈಗ 1,199 ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಸರ್? ಅದು ನಾನು ಕೇಳೋದು ಅದು ಫ್ರೀ ಇರ್ಬೇಕಲ್ಲ, ಯಾಕೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಸರ್. ಆಧಾರ್ ಕಾರ್ಡು ಅಲ್ಲಿ ಖಾಲಿ ಮನೆಯಲ್ಲಿ
ಬಿಲ್ಡಿಂಗ್ ಓನರ್ ಒಬ್ಬರು ಇದ್ರೆ ಸರ್ ಆ ನಂಬರ್ಗೆ ಆಗುತ್ತೆ. ಆ ಒಂದು ನಂಬರ್ ಆಗುತ್ತೆ. ಒಂದು ನಂಬರ್ಗೆ ನಾವು ಬಂದಾಗ ಮಾತ್ರ ಒಂದು ನಂಬರ್ ಹಾಕಿದ್ರೆ ಬೇರೆಯವರು ಬಾಡಿಗೆದಾರ ಬಂದಾಗ ಅದಾಗುತ್ತೆ ಸರ್. ಅದು ಕ್ಲಿಯರ್ ಇದೆ. ಎಲ್ಲ ಈಗ ನಮ್ಮ ಸರ್ಕಾರ ಜಾರಿಗೆ ಬಂದ ನಂತರ ಮೊಟ್ಟ ಮೊದಲು ನಾವು ಕೆಲಸ ಮಾಡಿದ್ದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಅದು ಯಾರ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬಡವರಿಗೆ ಒಂದು ಅಕ್ಷಯ ಪಾತ್ರ ಆಗಿದೆ. ಯಾಕಂದರೆ ಪಾಪ ಇವತ್ತು 10 kg ಒಬ್ಬ ಮನುಷ್ಯನಿಗೆ ಅಕ್ಕಿ ಕೊಡೋದು ನಾವು 5 ಜನಕ್ಕೆ 50 kg ಅಕ್ಕಿ ಒಂದು ಮನೆಗೆ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಎಲ್ಲಾದರೂ ಓಡ್ಬಿಟ್ಟು ಬರಬೇಕಾದ್ರೆ ಬಸ್ ಫ್ರೀ ಮಾಡಿದ್ದೀವಿ. ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಖರ್ಚುಗಳಿರುತ್ತೆ ಅಂತೇಳಿ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದೀವಿ. ಅವ್ರ ಮಕ್ಕಳೇನಾದರೂ ಡಿಗ್ರಿನೋ ಪಾಲಿಟೆಕ್ನಿಕ್ಕೋ ಏನಾದರೂ ಮಾಡಿ ಮನೆಯಲ್ಲಿದ್ದರೆ ಕೆಲಸ ಸಿಗೋ ತನಕ ಅವ್ರಿಗೆ ಸ್ಟೈಪಂಡ್ ಕೊಡ್ತಾ ಇದ್ದೀವಿ. ಇಂಥ ಯೋಜನೆಗಳು ಪ್ರಪಂಚದಲ್ಲೇ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜಾರಿ ತಂದಿದೆ. ನಮ್ಮ ಎಲ್ಲ ಸದಸ್ಯರ ಪರವಾಗಿ ನನ್ನ ಪರವಾಗಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಮಾಧ್ಯಮ ಮುಖದ ಧನ್ಯವಾದಗಳು. ಸರ್, ಎಷ್ಟು ಜನ ಸದಸ್ಯರನ್ನ ನೇಮಕ ಮಾಡಲಾಗಿದೆ? ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ 15 ಜನರ ಸದಸ್ಯನಾಗಿ ನೇಮಕ ಮಾಡಿದ್ದೀವಿ. ನಾವು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀವಿ, ಒಂದೊಂದು ಪಂಚಾಯತ್ಗೆ ಒಬ್ಬೊಬ್ಬರು ನಾಮಿನೇಟ್ ಮಾಡ್ತೀವಿ, ಅದೆಲ್ಲ ನೋಡ್ಕೊಳ್ಳೋಕ್ಕೆ. ಮತ್ತು ಇದುವರೆಗೂ ಹೆಚ್ಚು ಕಮ್ಮಿ ಸುಮಾರು ಒಂದು 44 ಕೋಟಿ ಯಾವುದು ಬೆಸ್ಕಾಮ್ ಕೊಟ್ಟಿದ್ದೀವಿ. 33 ಕೋಟಿ ಹೆಚ್ಚು ಕಮ್ಮಿ KSRTC ಕೊಟ್ಟಿದ್ದೀವಿ. ಒಂದು ಹೆಚ್ಚು ಕಮ್ಮಿ 170 ಕೋಟಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ. ಮತ್ತು ಇನ್ನು ಆಹಾರ ಇಲಾಖೆದು ನಿರುದ್ಯೋಗದ್ದು ಅವತ್ತು ಅಧಿಕಾರಿಗಳು ಮಾಹಿತಿ ತಂದಿಲ್ಲ. ಹೆಚ್ಚು ಕಮ್ಮಿ ಇದು 2 ವರ್ಷಕ್ಕೆ 400 ಕೋಟಿ ರೂಪಾಯಿ ಉಚಿತವಾಗಿ ಜನರಿಗೆ ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರದ ಸಾಧನೆ. ಥ್ಯಾಂಕ್ ಯು.